ಬೆಳಗಾವಿ ನಗರದಲ್ಲಿ ಮಾನವೀಯತೆಯ ಮೌಲ್ಯವನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಶ್ರೀ ಚೈತನ್ಯ ಪಿಯು ಕಾಲೇಜಿನ ಆಶ್ರಯದಲ್ಲಿ ಅರ್ಥಪೂರ್ಣ ರಕ್ತದಾನ ಶಿಬಿರವೊಂದು ಯಶಸ್ವಿಯಾಗಿ ನೆರವೇರಿತು. ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀರಾವ್ ಅವರ ಜನ್ಮದಿನದ ಅಂಗವಾಗಿ ಈ ಶಿಬಿರವನ್ನ ಆಯೋಜಿಸಲಾಯಿತು. ಇದು ಸಮಾಜಕ್ಕೆ ಮಾದರಿಯಾಗಿದೆ. ಶಿಬಿರದಲ್ಲಿ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ಸ್ಥಳೀಯರು ಸೇರಿದಂತೆ ಅನೇಕರು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡಿದರು. ಇದು ಸಮಾಜ ಸೇವೆಯ ಮಹತ್ವವನ್ನು ಸಾರಿತು. ರಕ್ತದಾನ ಮಾಡಿದವರಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಇದು ಭವಿಷ್ಯದ ಪೀಳಿಗೆಯ ಸಾಮಾಜಿಕ ಕಳಕಳಿಯನ್ನ ತೋರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಲಕ್ಷ್ಮೀರಾವ್ ಅವರು, ರಕ್ತದಾನವು ಜೀವದಾನಕ್ಕೆ ಸಮನಾಗಿದೆ. ಯುವ ಪೀಳಿಗೆಯು ಇಂತಹ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ರಕ್ತದಾನದ ಮಹತ್ವವನ್ನ ವಿವರಿಸಿದ ಅವರು, ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮೂಲಕ ಇತರ ಜೀವ ಉಳಿಸಲು ಸಹಾಯ ಮಾಡಬಹುದು ಎಂದರು. ಶಿಬಿರವು ಯಶಸ್ಸಿಗೆ ಅಗ್ನಿಶಾಮಕ ದಳದ ಅಧಿಕಾರಿ ರಂಗನಾಥ್ ರಾಥೋಡ್ ಹಾಗೂ ಕಾಲೇಜು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಸಹಕಾರ ಮಹತ್ವದಾಗಿತ್ತು. ರಕ್ತದಾನ ಶಿಬಿರವನ್ನ ಯಶಸ್ವಿಯಾಗಿ ನಡೆಸಲು ಎಲ್ಲರೂ ಶ್ರಮಿಸಿದರು. ಕೊನೆಯಲ್ಲಿ ಶಿಬಿರದ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಲಾಯಿತು. ಈ ಮೂಲಕ ಶ್ರೀ ಚೈತನ್ಯ ಪಿಯು ಕಾಲೇಜು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಮತ್ತೊಮ್ಮೆ ಮಾದರಿಯಾಗಿದೆ. ಇವತ್ತೊಂದು ದಿನ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಬೆಳಗಾವಿಯಲ್ಲಿ ದಿವಂಗತ BS ರಾವ್ ಅವರ ಧರ್ಮಪತ್ನಿಯಾದಂಥ ಡಾಕ್ಟರ್ ಝಾನ್ಸಿ ಲಕ್ಷ್ಮೀ ಭೂಪಣ್ಣ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಇವತ್ತೊಂದು ದಿನ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿರ್ತದೆ. ಆ ರಕ್ತದಾನ ಶಿಬಿರ ತಮಗೆಲ್ಲ ಗೊತ್ತಿರೋ ಅನ್ನದಾನ ಮಹಾದಾನ. ಅನ್ನ ಏನಪ್ಪ ಅಂತಂದರೆ ಹಸಿವನ್ನು ನೀಗಿಸ್ತದೆ. ನೇತ್ರದಾನ ದೃಷ್ಟಿದಾನ ಅಂತ ಹೇಳ್ತಾರೆ. ಕಣ್ಣನ್ನು ಕೊಟ್ಟು ಅಂದರೆ ಒಬ್ರಿಗೆ ದೃಷ್ಟಿ ಕೊಟ್ಟಂಗೆ ಆಗ್ತದೆ. ಬಟ್ ರಕ್ತದಾನ ಅನ್ನುವಂಥದ್ದಿದೆ, ಒಬ್ರಿಗೆ ಜೀವ ಕೊಟ್ಟಂಗೆ ಆಗ್ತದೆ. ಈ ಅಂಥ ಒಂದು ಮಹತ್ವವಾದಂಥ ಕಾರ್ಯ ಇವತ್ತು ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ ನಡೀತಾ ಇದ್ದಾರೆ. ಇದು ಹೆಮ್ಮೆಯ ವಿಷಯ. ಹಾಗಾಗಿ ಇವತ್ತೊಂದು ದಿನ ನನಗೂ ಸಹ ಒಂದು ಅತಿಥಿಯಾಗಿ ಈ ಒಂದು ರಕ್ತದಾನ ದಾನದ ಶಿಬಿರಕ್ಕೆ ಅತಿಥಿಯಾಗಿ ಕರೆದು ಅದರ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಕೇಳ್ಕೊಂಡಾಗ ನಾನು ಯಾವುದೇ ವಿಳಂಬ ಮಾಡದೆ ಅವರ ಮಾತಿಗೆ ಹೋಗೊಟ್ಟು ಇವತ್ತೊಂದು ದಿನ ಚೈತನ್ಯ ಸ್ಕೂಲಿಗೆ ಬಂದು ಉದ್ಘಾಟನೆಯನ್ನು ನೆರವೇರಿಸಿ ಇಲ್ಲೇ ಎಲ್ಲ ಸಿಬ್ಬಂದಿ ವರ್ಗದವರು, ನಂತರ ಮಕ್ಕಳ ಪಾಲಕರು ಸಹ ಬಂದು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದಂಥ ರಕ್ತದಾನ ಜೀವದಾನ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ತಮ್ಮ ರಕ್ತವನ್ನು ಇವತ್ತೊಂದು ದಿನ ನೀಡ್ತಾ ಇರೋದು ತಮ್ಮೆಲ್ಲ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಚೈತನ್ಯ ಟೆಕ್ನೋ ಸ್ಕೂಲು ಮಾಡ್ತಾ ಇರುವಂಥ ಈ ಒಂದು ಧೀಮಂತ ಕಾರ್ಯ ಏನಿದೆ ಯಶಸ್ವಿ ಆಗಲಿ, ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅಂತ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ನಮ್ಮ ಫೌಂಡರ್ ಆಗಿರುವಂಥ ಲೇಟ್ ಶ್ರೀ BS ರಾವ್ ಸರ್ ಮಿಸ್ಸಸ್ ಅವ್ರ ಬರ್ತ್ಡೇಯಿಂದ ಅವ್ರಿಗೆ ಎವ್ರಿ ಇಯರ್ ನಾವು ಎಂಟೈರ್ ಕರ್ನಾಟಕ ಸ್ಟೇಟಲ್ಲೇ ಇರೋ ಎಂಟೈರ್ ಸ್ಕೂಲ್ಸ್ ಚೈತನ್ಯ ಸ್ಕೂಲ್ಸ್ PU ಕಾಲೇಜ್ ಕಡೆಯಿಂದ ಇವತ್ತು ದಿನ 6ನೇ ತಾರೀಕು ಅಂದರೆ ನವೆಂಬರ್ 6th ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ನಡೆಸ್ತಾ ಇದ್ದೀವಿ. ಈ ಬ್ಲಡ್ ಡೊನೇಷನ್ ಕ್ಯಾಂಪು ನಿಲ್ಲಿಸೋಕೆ ಕಾರಣ ಏನಂದರೆ 4 ಜನಕ್ಕೆ ಬ್ಲಡ್ ಕೊಟ್ಟು ಅವರು ಉಸಿರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಇದೆ. ಅದ್ರ ಜೊತೆಗೆ ನಮ್ಮ ಪೋಷಕರು ಪ್ಲಸ್ ನಮ್ಮ ಪ್ರಿನ್ಸಿಪಲ್ಸ್ ಅವರು, ನಮ್ಮ ಸ್ಟಾಫ್ ಅವರು ಜೊತೆಲಿ ಸೇರಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಅವರಂತ ನಮ್ಮ ಸಾಹೇಬರಿಗೆ ಬಂದು ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ಸೊ ತುಂಬ ಧನ್ಯವಾದಗಳು ಸರ್.